ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಈ ದಿನ ಒಂದು ಕಪ್ ಆಫ್ ಕಾಫಿ ಮತ್ತು ಸ್ವಲ್ಪ ಹಕ್ಕಿಗಳಿಗೆ ಆಹಾರನ ಮತ್ತು ನೀರು ಇಡೋದ್ರಿಂದ ನಾನು ಶುರು ಮಾಡ್ತೀನಿ ಪ್ರತಿದಿನನೂ. ಮಂಜು ನಮ್ಮನ್ನ ಕರ್ಕೊಂಡೋಗ್ಲಿಕ್ಕೆ ಅಂತೇಳ್ಬಿಟ್ಟು ಯೂನಿಟ್ದೆ ಇದು ಗಾಡಿ, ಅದನ್ನು ತೊಗೊಬಿಟ್ಟು ಬಂದರು. ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು, ಅಂದರೆ ಯೂನಿಟಿಂದ ಹೊರಗಡೆ ಹೋಗ್ಬೇಕಿತ್ತು. ಆಧಾರ್ ಕಾರ್ಡ್ ಎಲ್ಲ ಇವ್ರ ಡಾಕ್ಯುಮೆಂಟ್ಸ್ ಜೊತೆಗೆ ಲಿಂಕ್ ಮಾಡಿಸ್ಬೇಕು ಅಂತೇಳ್ಬಿಟ್ಟು. ಸೊ ನಾವು ಅಲ್ಲಿಗೂ ಹೋಗ್ಬಿಟ್ಟು ಬಂದುಬಿಟ್ಟು ಅದ್ವಿದು ಸ್ವಲ್ಪ ಯೂನಿಫಾರ್ಮ್ಸ್ ಎಲ್ಲ ತೊಗೋಬೇಕಿತ್ತು. ಅವಳದು ಯೂನಿಫಾರ್ಮ್ನ ತೊಗೊಬಿಟ್ಟು ಬಂದುಬಿಡೋಣ ಫ್ರೀ ಇದ್ದಾಗಲೇ ಅಂತೇಳ್ಬಿಟ್ಟು ಇಲ್ಗೂ ಕೂಡ ಬಂದ್ವಿ. ಮತ್ತು ಅಲ್ಲಿಂದ ಆನ್ ದ ವೇ ಬರಬೇಕಾದ್ರೆ ಫಲೂದಾ ಇರುತ್ತೆ. ಆಲ್ಮೋಸ್ಟ್ ಅಲ್ಲೂ ನಾವು ಇಲ್ಲಿ ಬಂದಾಗಲೆಲ್ಲ ತಿಂತೀವಿ. ಅದು ಒಂಥರ ನಮ್ಗೆ ಹ್ಯಾಬಿಟ್ ಆಗೋಗಿದೆ. ರಬಡಿ ಮತ್ತು ಈ ಫಲೂದಾ ಒಂಥರ ಮೋಸ್ಟ್ ಫೇವ್ರೇಟ್ ಅನ್ನೋ ಥರ ಆಗೋಗಿದೆ. ಮತ್ತು ನಾನು ಯಾರು ಕೊನೆಯವ್ರಿಗೂ ನೋಡ್ತೀರಾ ಅವ್ರಿಗೆ ರಾಜಸ್ಥಾನದಲ್ಲಿ ಎಲ್ಲ ಹೇಗೆ ಎಕ್ಸಿಬಿಷನ್ ನಡೆಯುತ್ತೆ ಅನ್ನೋದು ಒಂದು ಕಂಪ್ಲೀಟ್ ವೀಡಿಯೋಸ್ನ ನಾನು ಶೂಟ್ ಮಾಡಿ ಹಾಕಲಿಕ್ಕೆ ಟ್ರೈ ಮಾಡಿದ್ದೀನಿ. ಆನ್ ದ ವೇ ಪಿಂಕ್ ಸಾಲ್ಟ್ ಮತ್ತು ಬ್ಲ್ಯಾಕ್ ಸಾಲ್ಟ್ ಸೇಲ್ ಮಾಡ್ತಿದ್ರು, ಅದಕ್ಕೆ ಕೂಡ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಚಾಕುನಲ್ಲಿ ಕಾಯಿ ಹೊಡಿತೀನಿ ಅಂತ ಹೇಳ್ಬಿಟ್ಟು ಇದು ಮಾಡೋರೆ. ನೋಡೋಣ, ಚಾಕು ಹಾಳಾಗಬೇಕು ಇಲ್ಲ ಅವ್ರ ಕೈ ನೋವಾಗಬೇಕು. ಹೊಡೆದ್ರು. ವಾ, ಸೂಪರ್ ಸೂಪರ್, ಫ್ಯಾಂಟಾಸ್ಟಿಕ್, ಮಾರ್ವೆಲಸ್, ಫ್ಯಾಬ್ಯುಲಸ್. ನೋಡಿ ಹಿಂಗೆ 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 ಕಾಯಿಸಿರು ಕಾಯಿ ಹೊಡೆಯೋದು ನೋಡಿ. ವಾ, ಸೂಪರ್. ನಂಗೆ ಮಧ್ಯದಲ್ಲಿ ಹೋಲ್ ಮಾಡಬೇಕು. ಹಾಂ, ಇತ್ತು. ಆಫ್ಟರ್ನೂನ್ ಸ್ವಲ್ಪ ಮನೆಗೆಲ್ಲ ಬಂದು ಸ್ವಲ್ಪ ತರಕಾರಿ ಎಲ್ಲ ತೊಗೊಬಂದಿದ್ದೆ, ಅದೆಲ್ಲ ಎತ್ತಿಟ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ. ಅದಾದಮೇಲೆ ಮಂಜು ಎಕ್ಸಿಬಿಷನ್ ಇದೆ ಅಲ್ವಾ, ಹೋಗೋಣ ರಜಾ ಇದ್ದಾಗಲೇ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಎಕ್ಸಿಬಿಷನ್ಗೂ ಕೂಡ ಕರ್ಕೊಂಡು ಹೋಗ್ತಿದ್ರು. ಇದು ನಮ್ಮ ಮದುವೆಯವ್ರ ಸ್ಕೂಲ್ ಹತ್ರನೇ ಇರೋದು. ಅವಳನ್ನ ಸ್ಕೂಲಿಗೆ ಬಿಡೋಕೆ ಹೋದಾಗಲೆಲ್ಲ ಕೇಳೋಳು, ಅಮ್ಮ ಇಲ್ಲಿಗೆ ಹೋಗಬೇಕು ಅಂತ. ಸೊ ಅವಳನ್ನು ಕರ್ಕೊಂಡು ತೋರಿಸ್ಬಿಡೋಣ ಯಾವ ಥರ ಏನಿರುತ್ತೆ ಅಂತೇಳ್ಬಿಟ್ಟು. ತುಂಬ ಚೆನ್ನಾಗಿತ್ತು. ನನಗೂ ಇಷ್ಟ ಆಯಿತು. ಸ್ವಲ್ಪ ಗೇಮ್ಗಳೆಲ್ಲ ಇತ್ತು, ಬಟ್ ಅಷ್ಟು ಗೇಮ್ಗಳೆಲ್ಲ ಏನಿರಲಿಲ್ಲ. ಬಟ್ ಹೆವಿ ಡಿ ಜೆ ಸೌಂಡೆಲ್ಲ ಇತ್ತು. ಸೊ ಅದರಿಂದ ವಾಯ್ಸ್ ಓವರ್ ಸ್ವಲ್ಪ ನಾನು ಮಾತಾಡಿದ್ದೆ ವೀಡಿಯೋಸ್ ಮಧ್ಯೆನೂ, ಬಟ್ ಸಾಂಗೆಲ್ಲ ಪ್ಲೇ ಮಾಡಿರೋದ್ರಿಂದ ನಾನು ಮತ್ತೆ ವಾಯ್ಸ್ ಓವರ್ ಕೊಡಬೇಕಾಗಿರೋಂಥ ಪರಿಸ್ಥಿತಿ, ಏನು ಮಾಡೋ ಹಾಗಿಲ್ಲ. ಚೆನ್ನಾಗಿತ್ತು. ಒಂಥರ ಒನ್ ಡೇ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ಮತ್ತು ನಾನು ಒಳಗಡೆ ಹೋಗ್ತಾ ಹಾಗೆ ಸೇಲೆಲ್ಲ ಹಾಕಿದ್ರು. ನಾವು ಅದು ಏನೇನು ಬೇಕು ನಾವು ತೊಗೊಳ್ಲಿಕ್ಕೆ ಟ್ರೈ ಮಾಡಿದೆ. ಹದ್ವಿನ ಆಟಾಡಲಿಕ್ಕೆ ಅಂತೇಳ್ಬಿಟ್ಟು ಕೇಳಿದ್ವಿ. ಇದು ಆಟಾಡ್ತಿರ್ತೀನಿ ಅಮ್ಮ, ಇದು ಬೇಡ ಬೇರೆದೇನಾದರೂ ಆಟಾಡ್ತೀನಿ ಅಂತೇಳ್ಬಿಟ್ಟು ಅವಳು ಜಂಪಿಂಗ್ ಇರುತ್ತಲ್ವ ಅದರಲ್ಲಿ ಆಟಾಡ್ಲಿಕ್ಕೆ ಹೋದ್ಲು. ಮತ್ತು ಇಲ್ಲಿ ಮಾಮೂಲಿ ರಿಂಗ್ ಹಾಕೋದು ಅಂತ ಹೇಳ್ತಾರಲ್ಲ, ಆ ರಿಂಗ್ ಹಾಕೋದು 60 ರುಪೀಸ್ ಏನೋ ಇತ್ತು. 6 ರಿಂಗ್ಸ್ ಏನೋ ಕೊಡ್ತಾರೆ. 6 ರಿಂಗ್ಸ್ನ ಹಾಕಿದ್ರೆ ಅಲ್ಲಿ ಮಾಮೂಲಿ ಆಲ್ಮೋಸ್ಟ್ ಅಲ್ಲಿ ಬಿಸ್ಕೆಟು, ಮಾಜಾ ಈ ಥರದ್ದೇ ಇತ್ತು. ಸೊ ನಾವು 60 ರುಪೀಸ್ ಕೊಟ್ಬಿಟ್ಟು ಅದನ್ನು ತಗೊಳ್ಳೋದು ಎಂತಕ್ಕೆ ಅಂತೇಳ್ಬಿಟ್ಟು ನಾವೇನು ಆಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಹಂಗೆ ಜಸ್ಟ್ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಮತ್ತು ಇಲ್ಲೂ ಅಷ್ಟೇ 6 ಬಾಲ್ಸ್ನ ಕೊಡ್ತಾರೆ. 6 ಬಾಲ್ಸಲ್ಲಿ ಯಾವ ನಂಬರ್ಗೆ ಮೀನ್ಸ್ ನಂಬರ್ 6 ಬಾಲ್ಸೂ ಯಾವ್ಯಾವ ನಂಬರಿಗೆ ಬೀಳುತ್ತೆ ಆ ನಂಬರ್ಸ್ನೆಲ್ಲ ಆ್ಯಡ್ ಮಾಡಿ ಅಲ್ಲಿಟ್ಟಿರೋಂಥ ವಸ್ತುನ ನಮಗೆ ಕೊಡ್ತಾರೆ. ಅಷ್ಟು ಟೋಟಲ್ ನಂಬರ್ ಬಂದರೆ ಎಲ್ಲ ಆಲ್ಮೋಸ್ಟ್ ಅಲ್ಲೂ ಮಕ್ಕಳಿಗೆ ಆಟ ಆಡೋಂಥ ಟಾಯ್ಸ್ಗಳೇ ಆಗಿತ್ತು. ರಿಮೋಟ್ ಕಾರ್ ಈ ಥರದ್ದೇನೇ ಇತ್ತು. ಸೊ ನಮಗೆ ಯೂಸ್ ಇಲ್ಲ, ಆಟ ಆಡೋರು ಆ ಥರ ಯಾರೂ ಇಲ್ಲ ಅಂತೇಳ್ಬಿಟ್ಟು ನಾವೇನು ಟ್ರೈ ಮಾಡಲಿಕ್ಕೆ ಹೋಗಲಿಲ್ಲ. ಬಟ್ ಹಂಗೇ ನಿಂತ್ಕೊಂಡು ನೋಡ್ತಾಯಿದ್ವಿ ಒಂದ್ಸಲ ಹೇಗಿದೆ ಆಟ ಆಡೋದು ಅಂತೇಳ್ಬಿಟ್ಟು. ಆ ಪಾಪು ಆಟಾಡಿ ಆದಮೇಲೆ ನಮಗೂ ಕೂಡ ಗೊತ್ತಾಗಿದ್ದು. ಇದು ಚೆನ್ನಾಗಿರುತ್ತೆ. ಒಂಥರ ಸೇಲೆಲ್ಲ ಹಾಕಿರ್ತಾರೆ. ಅದೊಂಥರ ಒಂದು ಮೈಂಡ್ ರಿಫ್ರೆಶಿಂಗಾಗಿ ಚೆನ್ನಾಗಿತ್ತು ನಮಗೂ. ಇಲ್ಲಿ ಕಟ್ಲರೀಸ್ ಎಲ್ಲ ಸೇಲಿತ್ತು. ಕಟ್ಲರೀಸ್ದು ಸ್ವಲ್ಪ ನಾನು ಪ್ರೈಸ್ ಎಲ್ಲ ಕೇಳಿದಾಗ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನ್ನಿಸ್ತು. ಮತ್ತು ಈ ಥರದ್ರಲ್ಲೆಲ್ಲ ಪ್ಲಾಸ್ಟಿಕ್ ಅಲ್ವಾ, ಇದರಲ್ಲಿ ತುಂಬ ಬಿಸಿದು ಹಾಕ್ಲಿಕ್ಕೂ ಆಗೋಲ್ಲ. ಮತ್ತು ಇದರಲ್ಲಿ ತಿನ್ನೋದು ಅಷ್ಟು ಹೆಲ್ತ್ಗೆ ಒಳ್ಳೆಯದು ಅಲ್ಲ ಅನ್ನೋದು ನನಗನ್ನಿಸ್ತು. ಸೊ ಅದಕ್ಕಾಗಿ ಬೇಡ ಅಂತೇಳ್ಬಿಟ್ಟು ಸುಮ್ಮನಾದೆ. ಮಂಜು ಇರಲಿ ತಗೋ, ಈ ಥರದ್ದು ಚೆನ್ನಾಗಿರುತ್ತೆ ಅಂತ.
ಸ್ಟೀಲ್ ಪ್ಲೇಟಲ್ಲಿ ತಿಂದ್ರೂ ಅದೇ ತಿಂಡಿನೇ, ಈ ಥರ ಪ್ಲೇಟಲ್ಲಿ ತಿಂದ್ರೂ ಅದೇ ತಿಂಡಿನೇ. ಬಟ್ ಆದರೆ ರುಚಿ ಬೇರೆ ಬೇರೆ ಇರುತ್ತೆ, ಬೇಡ ಅಂತೇಳ್ಬಿಟ್ಟು ನಾನೇ ಸುಮ್ಮನಾಗ್ಬಿಟ್ಟೆ. ಅಟ್ಲೀಸ್ಟ್ ಸೆರಾಮಿಕ್ ಗ್ಲಾಸ್ ಆ ಥರದ್ದು ಏನಾದರೂ ತಗೋ ಅಂತೇಳ್ಬಿಟ್ಟು ಹೇಳ್ತಾಯಿದ್ರು. ಸೊ ತಗೊಂಡೆ ಸೆರಾಮಿಕ್ ಗ್ಲಾಸಸ್ ಎಲ್ಲ. 2 ಪೇರ್ ಆಫ್ ಗ್ಲಾಸಸ್ಗೆ 120 ರುಪೀಸ್ ಏನೋ ಇತ್ತು. ಈ ಥರ ಜಾಡಿಗಳೆಲ್ಲ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಹೊರಗಡೆ ಆನ್ಲೈನಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನ್ನಿಸ್ತು. ನಾನು ಜಾಡಿ ಎಲ್ಲ ತಗೊಳ್ಳಿಲ್ಲ. ತಗೊಂಡ್ರೂ ತುಂಬ ನಮಗೆ ವೇಸ್ಟೇ ಆಗೋಗುತ್ತೆ ಇಲ್ಲಿ, ಮತ್ತೆ ವಾಪಸ್ ತಗೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾನೇನು ಈ ಥರ ಜಾಡಿಗಳೆಲ್ಲ ಏನು ತೊಗೊಳ್ಳಿಲ್ಲ. ಕಪ್ಗಳು ತೊಗೊಂಡೆ, ಒಂದು 4ರಿಂದ 5 ಕಪ್ಗಳನ್ನ ತೊಗೊಂಡೆ. ಚೆನ್ನಾಗಿತ್ತು ಅದೂ, ಏನು ಅಂತ ಏನು ವರ್ಸ್ಟಾಗಿ ಏನಿರಲಿಲ್ಲ, ಬಟ್ ಚೆನ್ನಾಗೇ ಇತ್ತು. ಬಟ್ ಈ ಥರ ಇದೆಯಲ್ಲ, ಇವೆಲ್ಲ ಸ್ವಲ್ಪ ರೇಟ್ ಜಾಸ್ತಿ. ಕೇಳಿದ್ರೆ ಅವರು ಹೇಳ್ತಾ ಇದ್ದಿದ್ದು ಏನು, ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ರೇಟು, ಒಳ್ಳೆ ಮೆಟೀರಿಯಲು, ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಆನ್ಲೈನಲ್ಲಿ ಚೆಕ್ ಮಾಡಿದ್ರು ಸೇಮ್ ಇದೇ ಥರ ಡಿಸೈನು, ಅದೇ ಥರದ್ದೇ ಸ್ವಲ್ಪ ಕಡಿಮೆಗೇ ಇತ್ತು. ಸೊ ಹಂಗಾಗಿ ನಾವೇನು ತಗೊಳಕ್ಕೆ ಹೋಗಲಿಲ್ಲ. ಇಲ್ಲೂ ಕಪ್ಪಲ್ಲೂ ಕೂಡ ತುಂಬ ವೆರೈಟಿ ಆಫ್ ಕಪ್ಗಳಿದ್ದು, ಅದರಲ್ಲೂ ಸೈಜ್ ಮೇಲೆ ಅವರು ಪ್ರೈಸ್ನ ಫಿಕ್ಸ್ ಮಾಡಿದರು ಆಲ್ರೆಡಿ. ಇಲ್ಲಿ ಏನು ರೆಡ್ ಕಲರ್ ಕಪ್ಗಳು ಕಾಣಿಸ್ತಿದೆ, ಇದು 120 ರುಪೀಸ್ಗೆ 2 ಕಪ್ಸ್ ಇರುತ್ತೆ. ಇನ್ನು ಇಲ್ಲಿ ಪೀಚ್ ಕಲರ್ದು ಮತ್ತು ಬ್ರೌನ್ ಕಲರ್ದು ಇದೆಯಲ್ಲ, ಆ ಕಪ್ಪು 200 ಸಮಥಿಂಗ್ ಏನೋ ಇತ್ತು. ಸೊ ನಾನು 120 ರುಪೀಸ್ದು 2 ತೊಗೊಂಡೆ, ಮತ್ತು 200 ರುಪೀಸ್ದು 2 ತೊಗೊಂಡೆ. ಚೆನ್ನಾಗಿತ್ತು. ಇದು ಸ್ವಲ್ಪ ಚಿಕ್ಕದಾಯಿತು ಅಂತ ಹೇಳ್ಬಿಟ್ಟು ಹೇಳ್ತಿದ್ದೆ ಮಂಜುಗೆ. ನೆಸ್ಲೆ ಆ ಥರದ ಹೆಸರೆಲ್ಲ ಇತ್ತು, ಆ ಥರದ್ದೆಲ್ಲ ಏನೂ ಇರೋದು ಬೇಡ, ಸಿಂಪಲ್ಲಾಗಿ ಇರಲಿ ಅಂತೇಳ್ಬಿಟ್ಟು ಸಿಂಪಲ್ ಡಿಸೈನ್ಸ್ನ ನಾನು ನೋಡ್ತಾ ಇದ್ದೆ. ಅದ್ರ ಮಧ್ಯೆ ನನ್ನ ಮಗಳು ಅಲ್ಲಿ ಆಟಾಡ್ತೀನಿ, ಇಲ್ಲಿ ಆಟಾಡ್ತೀನಿ, ಕರ್ಕೊಂಡು ಹೋಗಮ್ಮ, ನಾನು ಒಬ್ಬಳೇ ಹೋಗ್ತೀನಿ, ಹಿಂಗೇನೆ ಏನೇನೋ ತಲೆ ತಿಂತಾಯಿಲ್ಲ. ಇಲ್ಲಿ ಅಟ್ಲೀಸ್ಟ್ ನಮ್ಮ ಕಡೆ ಆದರೆ ಹೋಗಲಿ ಬಿಡು, ಯಾರಾದರೂ ಇರ್ತಾರೆ, ಏನೋ ಹೇಳ್ಬಿಟ್ಟು ಇದು ಮಾಡ್ಬೋದು. ಬಟ್ ಇಲ್ಲಿ ಹಂಗೆಲ್ಲ ಭಯ ಆಗುತ್ತೆ, ಬೇಡ ಅಮ್ಮು ಅಂತ ನಾನು ಹೇಳ್ತಾನೇ ಇದ್ದೆ. ಸೊ ಅವಳಿಗೂ ಎಷ್ಟೋವರೆಗೂ ನಮ್ಮ ಶಾಪಿಂಗ್ನೇ ನೋಡ್ತಾ ಇರ್ತಾಳಲ್ವ, ಅವಳಿಗೂ ಬೇಜಾರಾಗುತ್ತೆ. ಆಮೇಲೆ ಕರ್ಕೊಂಡು ಹೋದ್ವಿ. ಬರೀ ನಾವಿಲ್ಲಿ ಕಪ್ನ ಸೆಲೆಕ್ಟ್ ಮಾಡಲಿಕ್ಕೇ ಹತ್ತತ್ರ 1/4 ಗಂಟೆ ತೊಗೊಂಡಿದ್ದೀವಿ ಇಬ್ಬರೂ ಒಂಥರ. ನಾವು ಹಂಗೆ ತುಂಬ ಚೂಸಿ, ಇಬ್ಬರದ್ದು ಕ್ಯಾರೆಕ್ಟರು ತುಂಬ ಚೂಸ್ ಮಾಡಿ ನೋಡಿಬಿಟ್ಟೇ ತೊಗೊಳ್ಳೋದು. ಸೊ ಆಮೇಲೆ ಮಂಜು ಒಂದು ಈ ಥರ ಬಸ್ನ ನೋಡ್ತಾಯಿದ್ರು. ಆಮ್ಲಾ ನೋಡಿ, ಆಮ್ಲಾ ಕಿತ್ನಾ ವೆರೈಟಿ ಕಾ ಆಮ್ಲಾ ರೀ. ಇಟ್ಕೊಳ್ರಿ ವಾಟರ್ ಬಾಟಲ್ ये हल्दा गैस के लिए क्या नहीं कपड़ा ये क्या नहीं पड़ा मतलब क्या है? ये होता है गैस के लिए। अच्छा वो छोटा किसी से बनता है हींग का हींग हाँ ये पान है पान। अच्छा बंद छोटा रहेगा। ये राजस्थानी, ये कलकत्ता, तीनों मिक्स हो जाएगा पावर में। नो इधर सुपारी नहीं मिलता है, कैसे खा सकते हैं? सुपारी मतलब पान नहीं मिलता ना? कंप्लीट पान है, ऑलरेडी है। अच्छा बिना कच्चा, बिना चना, बिना तंबाकू 1 साल तक खराब नहीं होगा। मतलब आप लोग वो नहीं मिलाता है ना, कौन से पत्ता आता है वो ना, पत्ता नहीं है, पत्ता है कटिंग। अच्छा कितना है? 80 का 100 ग्राम, 160 का पावर नहीं सब पावर में तीनों मिक्स हो जाएगा। ತಗೋಬಾರ್ದು, ತಗೋತಿರೋದು ಏನಾದರೂ? ये केला आएगा, ये सांगरी आएगी। हाँ सर जी, कौन सा का है? ये हल्दी का जी, आंवला अचार है। आंवला में सर्दी में हल्दी तो ये सर्दी की अपने केरी तो मानूंगी ना। क्या रेट का है? इसको एक क्या नाम करो? लेसवा ढूंढा आता सर। वो अप्पे का ले जाओ मुरब्बा, ले जाओ, बड़े शानदार मुरब्बा है।
ये मटर है क्या? केर आती है, बारीक केर है, देसी अचार, होममेड अचार। मतलब क्या केयर का मतलब क्या है? केर मतलब बड़े शानदार केर है, अचार आता है। अच्छा, हाँ। राजस्थानी अचार, हाँ हाँ अचार, पिकल्स। अच्छा ओके। अचार तो पता है हाँ सब तो है अपने कौन सी वाला? हाँ जी, ये लाल बर्मा मिर्च, रेड मिर्च। ಇದು ಮಾಡ್ತಾರಲ್ಲ ರೀ ಇದ್ರಲ್ಲಿ ಬರುತ್ತಲ್ಲ ಮನೇಲಿ, ಹಾ. हाँ, ये मिर्च है लखनऊ, बनारसी, यूपी। ये मीठा वाला अचार है ना? हाँ जी, ये मीठा नींबू देसी गुड़ में आएगा। ये शहद और इसमें नहीं है सर, आम का मुरब्बा आएगा, शहद और देसी गुड़ में। ओ ये नींबू का है मसाला ना? नींबू है जी। थोड़ा सा दे सकते? देखो ಇಲ್ಲಿ ನಾನು ಬೆಳ್ಳುಳ್ಳಿ ಉಪ್ಪಿನಕಾಯಿ ಮತ್ತು ನಿಂಬೆಹಣ್ಣಿನ ಉಪ್ಪಿನಕಾಯಿ ತೊಗೊಂಡೆ. ಅದಾದಮೇಲೆ ಒಂದು ಬೆಡ್ ಸೈಡ್ಗೆ ಒಂದು ಕಾರ್ಪೆಟ್ ಬೇಕಿತ್ತು, ಅದನ್ನು ಕೂಡ ಪರ್ಚೇಸ್ ಮಾಡಿದ್ವಿ ಅಲ್ಲೇ. ಬಟ್ ಬೇರೆ ಇನ್ನೇನೂ ತೊಗೊಳ್ಲಿಕ್ಕಾಗಲಿಲ್ಲ. ಸ್ವಲ್ಪ ಸಣ್ಣ ಪುಟ್ಟ ಸೇಲ್ ನಡೀತಿತ್ತಲ್ವ, ಅದರಲ್ಲಿ ಕೆಲವೊಂದು ಐಟಮ್ಸ್ಗಳನ್ನ ತೊಗೊಂಡೆ. ಮತ್ತು ಅದ್ವಿಗೆ ಕಾಟನ್ ಕ್ಯಾಂಡಿ ಬೇಕಿತ್ತು, ಇವರು ಚರ್ಮುರಿ ತಿನ್ನಬೇಕು ಅಂತಂದರು. ಸೊ ಆಯಿತು ತಿನ್ನಿ ಅಂತೇಳ್ಬಿಟ್ಟು ಸುಮ್ಮನಾದ್ವಿ ನಾವು. ಮತ್ತು ಇದು ಏನು ಆರ್ಟಿಫಿಷಿಯಲ್ ಫ್ಲವರ್ಸ್ದು ವಾಸ್ ಎಲ್ಲ ಇಟ್ಟಿದ್ರು, ಚೆನ್ನಾಗಿತ್ತು. ಇಲ್ಲಿ ನಾನು ಏನು ತೊಗೊಂಡೆ ಗೊತ್ತಾ, ಡ್ರೀಮ್ ಕ್ಯಾಚರ್ನ ತೊಗೊಂಡೆ. ನನ್ನ ಗಂಡ ಪುಕ್ಸಟ್ಟಲ್ಲಿ ಏನು ಬಾಡಿ ಮಸಾಜ್ ಮಾಡಿಸ್ಕೊತಾವ್ರೆ. ನಾನು ನಗಾಡಿದ್ದು ದುಡ್ಡು ಕೊಟ್ಟಿಲ್ಲ ಏನಿಲ್ಲ, ಇಷ್ಟೊಂದೆಲ್ಲ ಮಸಾಜ್ ಮಾಡಿಕೊಡ್ತಾನೆ, ನೀವು ತೊಗೊಳ್ಳಿಲ್ಲ ಅಂತಂದರೆ ಅವ್ನು ಲಾಸ್ಟಿಗೆ ಏನಂತಾನೆ ಅಂತೇಳ್ಬಿಟ್ಟು. ಆಮೇಲೆ ಅಂತೂ ಅದೇ ಅಷ್ಟು ಇಷ್ಟ ಆಗಲಿಲ್ಲ. ಒಟ್ಟಿನಲ್ಲಿ ಮಸಾಜ್ ಮಾಡಿಸ್ಕೊಳ್ಳೋರ್ಗು ಅಂತೂ ನೋಡಿದ್ರು, ಆಮೇಲೆ ತಗೊಳ್ಳೇ ಇಲ್ಲ. ಪಾಪ ಅಯ್ಯಪ್ಪ ಅಂದ್ಕೊಂಡಿರ್ತಾನೆ, ಇಷ್ಟೊಂದೆಲ್ಲ ಮಸಾಜ್ ಮಾಡಿಕೊಟ್ರು, ಇಷ್ಟೊಂದು ಇಂಪ್ರೆಸ್ ಮಾಡಿದ್ರು ಇವ್ರು ತಗೊಂಡಿಲ್ಲ ಅಂತೇಳ್ಬಿಟ್ಟು. ಕೆಲವೊಂದು ಕಡೆ ಹಾಗೆಯೇ ಅವ್ರ ವ್ಯವಹಾರ ಕಲೆಗೆ ನಾವು ಏನೋ ಮನಸ್ಸು ಸೋಲ್ಬೇಕಾಗುತ್ತೆ. ಬಟ್ ನಮ್ಗೆ ಅದು ಇಷ್ಟ ಆಗಲ್ಲ, ಕೆಲವೊಂದು ತಗೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಹಂಗಾಗಿ ತಗೊಳ್ಳಿಲ್ಲ ಅಷ್ಟೇ. ಇಲ್ಲಿ ಅದ್ವಿ ಸ್ವಲ್ಪ ಆಟ ಆಡ್ತೀನಿ ಅಂತಂದ್ಲು, ಸೊ ಆಟ ಆಡ್ತಿದ್ಲು ಅವಳು. ಅದಾದಮೇಲೆ ಮಂಜು ಫ್ರೆಂಡ್ ಕೂಡ ಸಿಕ್ಕಿದ್ರು, ಅವ್ರ ಜೊತೆನೂ ಸ್ವಲ್ಪ ಹೊತ್ತು ಟೈಮೆಲ್ಲ ಸ್ಪೆಂಡ್ ಮಾಡಿದ್ವಿ. ಅವರೆಲ್ಲ ಚೆನ್ನಾಗೆ ನಮ್ಮ ಮಂಜು ಏನು ಚುರುಮುರಿ ಎಲ್ಲ ಬ್ಯಾಟಿಂಗ್ ಮಾಡಿದ್ರು ಸ್ವಲ್ಪ. ನನ್ನ ಮಗಳು ಕಾಟನ್ ಕ್ಯಾಂಡಿ ಎಲ್ಲ ತಿಂತಾಯಿದ್ಲು. ಮತ್ತು ಇಲ್ಲಿ ಪಾಪುನ ಆಟ ಆಡಿಸ್ತಾಯಿದ್ವಿ, ಚಿಕ್ಕವನು ಅವನು ಸಾದಿಲ್ಲ ಅಂತ ಹೇಳ್ಬಿಟ್ಟು ಅವನ್ನ ಕೂಡ ಆಟ ಆಡಿಸ್ತಾಯಿದ್ವಿ. ಚೆನ್ನಾಗಿತ್ತು. ಒಂಥರ ಒನ್ ಡೇಗೆ ಒಂಥರ ಮೈಂಡ್ ರಿಫ್ರೆಶ್ಮೆಂಟ್ ಅಂತಲೇ ಅನ್ಬೋದು ನಮಗೆ. ಇಲ್ಲಿ ಯಾವುದೂ ನಾವಿರೋ ಲೊಕೇಶನಲ್ಲಿ ಯಾವುದು ಅಂತ ಟೂರಿಸ್ಟ್ ಪ್ಲೇಸು ಇಲ್ಲ. ಹೋಗಬೇಕು ಅಂತಂದರೆ ರೆಸ್ಟೋರೆಂಟ್ ಆ ಥರದಕ್ಕೆ ಹೋಗ್ಬೇಕಷ್ಟೇ. ಅದು ಬಿಟ್ಟರೆ ಇಲ್ಲಿಂದ 20 ಕಿಲೋಮೀಟರ್ಸ್ ಸ್ವಲ್ಪ ದೂರ ಹೋದರೆ ಅಷ್ಟೇ ನಮಗೆ ಒಳ್ಳೊಳ್ಳೆ ಪ್ಲೇಸ್ಗಳು ಸಿಗುತ್ತೆ. ಮತ್ತು 9D ಟ್ರೈ ಮಾಡೋಣ ಅಂತ 9D ವಿಷನ್ಸ್ದು ಟ್ರೈ ಮಾಡೋಣ ಅಂತೇಳ್ಬಿಟ್ಟು ನಾನು ಟ್ರೈ ಮಾಡ್ತಿದ್ವಿ. ನಮಗೆ ಅಂಡರ್ ವಾಟರ್ ಏನು ಸೀನ್ನ ಪ್ಲೇ ಮಾಡಿದರು. ನನಗೆ ಅಷ್ಟೊಂದೇನು ಭಯ ಆಗ್ತಿರಲಿಲ್ಲ, ಬಟ್ ಈ ಶಾರ್ಕೆಲ್ಲ ಬಾಯಿ ಓಪನ್ ಮಾಡಿದಾಗ ಅದೆಲ್ಲ ಒಂಥರ ಭಯ ಅನ್ನಿಸ್ತಿತ್ತು ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಇಷ್ಟೇ ಆಗಿರುತ್ತೆ ಇವತ್ತಿನ ವ್ಲಾಗ್. ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಹೆಚ್ಚಿಗೆ ವಿಡಿಯೋ ಮಾಡಲಿಕ್ಕೆ ನನಗೂ ಕೂಡ ಪ್ರೋತ್ಸಾಹ ಸಿಕ್ದಂಗಾಗುತ್ತೆ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.